ಯುವತಿಯರ ರೂಮ್ಗೆ ನುಗ್ಗಿ ಹೋಮ್ ಗಾರ್ಡ್ ಅಸಭ್ಯ ವರ್ತನೆ ತೋರಿರೋ ಘಟನೆ ಇದು. ಕ್ರೈಂ ಬ್ರಾಂಚ್ ಆಫೀಸರ್ ಹೆಸರಲ್ಲಿ ಹೋಮ್ ಗಾರ್ಡ್ ಕಿರುಕುಳ ನೀಡಿದ್ದಾರೆ. ಸದಾಶಿವನಗರ ಠಾಣೆಯಲ್ಲಿ ಹೋಮ್ ಗಾರ್ಡ್ ಸುರೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯುವತಿಯರ ರೂಮ್ಗೆ ನುಗ್ಗಿ ಹೋಮ್ ಗಾರ್ಡ್ ಅಸಭ್ಯವಾಗಿ ವರ್ತಿಸಿದ್ದಾರೆ. ಕ್ರೈಂ ಬ್ರಾಂಚ್ ಆಫೀಸರ್ ಹೆಸರಲ್ಲಿ ಹೋಮ್ ಗಾರ್ಡ್ ಕಿರುಕುಳ ಕೊಟ್ಟಿದ್ದಾನೆ. ರಾತ್ರಿ 4 ವಿದ್ಯಾರ್ಥಿನಿಯರಿದ್ದಂತ ರೂಮ್ಗೆ ಸುರೇಶ್ ಎಂಟ್ರಿ ಕೊಡ್ತಾನೆ. ಡೋರ್ ಲಾಕ್ ಮಾಡಿ ವಿದ್ಯಾರ್ಥಿನಿಯರಿಗೆ ಸುರೇಶ್ ಕಿರುಕುಳ ಕೊಟ್ಟಿದ್ದಾನೆ. ಮೊಬೈಲ್ ಅನ್ನ ವಶಕ್ಕೆ ಪಡೆದು ಮಂಡಿಯೂರಿ ನಿಲ್ಲಿಸಿ ಟಾರ್ಚರ್ ಮಾಡಿದ್ದಾನೆ. ತಡರಾತ್ರಿ 1:30 ಸುಮಾರಿಗೆ ಸ್ನೇಹಿತನಿಂದ ಪೊಲೀಸರಿಗೆ ಕರೆ ಹೋಗಿದೆ. ಪೊಲೀಸರು ಬರ್ತಾ ಇದ್ದಂತೆ ಹೋಮ್ ಗಾರ್ಡ್ ಬಣ್ಣ ಬಯಲಾಗಿದೆ. 6 ತಿಂಗಳಿಂದ ಕ್ರೈಂ ಬ್ರಾಂಚ್ ಪೊಲೀಸ್ ಹೆಸರಲ್ಲಿ ಈತ ಟಾರ್ಚರ್ ಕೊಡ್ತಾ ಇದ್ದ. ಯುವತಿಯರ ರೂಮಿಗೆ ನುಗ್ಗಿ ಹೋಮ್ ಗಾರ್ಡ್ ಅಸಭ್ಯವಾಗಿ ವರ್ತಿಸಿದ್ದಂತ ಘಟನೆ. ಸದಾಶಿವನಗರ ಠಾಣೆಯಲ್ಲಿ ಈ ಹೋಮ್ ಗಾರ್ಡ್ ಸುರೇಶ್ ವಿರುದ್ಧ ಎಫ್ಐಆರ್ ಆಗಿದೆ. ತಾನು ಕ್ರೈಂ ಬ್ರಾಂಚ್ನ ಆಫೀಸರ್ ಅಂತ ಹೇಳಿಕೊಂಡು ಈತ ಕಿರುಕುಳ ಕೊಡ್ತಾ ಇದ್ದ. ರಾತ್ರಿ 4 ಜನ ವಿದ್ಯಾರ್ಥಿನಿಯರಿದ್ದಂತ ರೂಮಿಗೆ ಈ ಸುರೇಶ್ ಎಂಟ್ರಿ ಕೊಡ್ತಾನೆ. ಡೋರ್ ಲಾಕ್ ಮಾಡಿ ವಿದ್ಯಾರ್ಥಿನಿಯರಿಗೆ ಕಿರುಕುಳ ಕೊಟ್ಟಿದ್ದಾನೆ. ಮೊಬೈಲ್ ಅನ್ನ ವಶಕ್ಕೆ ಪಡೆದು ಮಂಡಿಯೂರಿ ನಿಲ್ಲಿಸಿ ಅವರಿಗೆ ಟಾರ್ಚರ್ ಮಾಡಿದ್ದಾನೆ. ತಡರಾತ್ರಿ 1:30 ಸುಮಾರಿಗೆ ಸ್ನೇಹಿತನಿಂದ ಪೊಲೀಸರಿಗೆ ಕರೆ ಹೋಗುತ್ತೆ. ಪೊಲೀಸರು ಬರ್ತಾ ಇದ್ದಂತೆ ಹೋಮ್ ಗಾರ್ಡ್ನ ನಿಜ ಬಣ್ಣ ಬಯಲಾಗಿದೆ. 6 ತಿಂಗಳಿಂದ ಕ್ರೈಂ ಬ್ರಾಂಚ್ ಪೊಲೀಸ್ ತಾನು ಅಂತ ಹೇಳಿಕೊಂಡು ಈತ ಟಾರ್ಚರ್ ಅನ್ನ ಕೊಡ್ತಾ ಇದ್ದ. ಇದೀಗ ಈತನ ನಿಜ ಬಣ್ಣ ಬಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.